ಬಾಬಾ ಸಾಹೇಬರು ಸಂವಿಧಾನದ ಒಳಗಡೆ ಪೀಠಿಕೆ ಬರುತ್ತೆ, ನೀವೆಲ್ಲ ನೋಡಿದಿರಿ. ಆ ಪೀಠಿಕೆ ಒಳಗಡೆ 12ನೇ ಸಾಲನ್ನ ನೀವೊಂಚೂರು ಗಮನಿಸಿ, ಸುಮ್ಮನೆ ಅಕಸ್ಮಾತ್. ಸಂವಿಧಾನದ ಪೀಠಿಕೆ ಒಳಗಡೆ 12ನೇ ಸಾಲು, ಆ 12ನೇ ಸಾಲಲ್ಲಿ ಬರ್ತಕ್ಕಂಥ ಮೊದಲನೇ ಪದ ಇದೆಯಲ್ಲ, ಆ ಪದ ವ್ಯಕ್ತಿ ಗೌರವ ಅಂತ. ಬಾಬಾ ಸಾಹೇಬರು ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆ ಅಂತ ಹೇಳಿ ಬಾಬಾ ಸಾಹೇಬರು ಮಾತಾಡೋದು. ವ್ಯಕ್ತಿ ಗೌರವದ ಬಗ್ಗೆ ಒಟ್ಟು ಸ್ವತಂತ್ರ ಚಳುವಳಿಯಲ್ಲಿ ಬಾಬಾ ಸಾಹೇಬರು ಗಟ್ಟಿಯಾಗಿ ನಿಂತ್ಕೊಂಡುತ್ತೆ ಎಲ್ಲಿ ಅಂದ್ರೆ ವ್ಯಕ್ತಿ ಗೌರವ ಅಂತ. ಈ ಭಾರತದಲ್ಲಿ ಮೊದಲು ವ್ಯಕ್ತಿ ಗೌರವ ಸಿಗ್ಬೇಕು ಅಂತ ಹೇಳಿ ಇವತ್ತಿಗೂ ಕೂಡ ಕೊಪ್ಪಳದಲ್ಲಿ 2 ವರ್ಷದ ಪುಟಾಣಿ ಮಗು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ, 1-2 ನಿಮಿಷ ಕುತ್ಕೋಬೇಕು ಅನ್ಸುತ್ತೆ, ಒಂದು ದೇವಸ್ಥಾನದ ಪಡ್ಸಲೆಗೆ ಹೋಗಿ ಕುತ್ಕೊಬಿಡುತ್ತೆ. ಕೊಪ್ಪಳದಲ್ಲಿ ಮೊನ್ನೆ ಪತ್ರಿಕೆಯಲ್ಲಿ ಬಂದಿತ್ತು, ಒಂದು ಅಸ್ಪೃಶ್ಯ ಸಮುದಾಯದ ಮಗು ನಮ್ಮ ಊರಿನ ದೇವಸ್ಥಾನಕ್ಕೆ ಬಂದಿದೆಯಲ್ಲ ಅಂತ ಹೇಳಿ ಊರವರೆಲ್ಲ ಸೇರ್ಕೊಳ್ತಾರ್ರಿ. ಮೀಸೆ ಬಿಟ್ಟು ಜನ ಗಟ್ಟಿಯಾಗಿ ನಾವಿದ್ದೀವಿ ಅನ್ಕೊಂಡು ಊರವರೆಲ್ಲ ಒಂದ್ ಕಡೆಗೆ ಸೇರ್ಕೊಂಡು 2 ವರ್ಷದ ಪುಟಾಣಿ ಮಗುವಿಗೆ 25,000 ದಂಡ ಹಾಕ್ತಾರೆ ಅನ್ನೋದಾದ್ರೆ, ಬಾಬಾ ಸಾಹೇಬ್ರು ಅವತ್ತು ಸಂವಿಧಾನದ ಪೀಠಿಕೆಯ 12ನೇ ಸಾಲಿನ ಮೊದಲನೇ ಪದ ವ್ಯಕ್ತಿ ಗೌರವ. ಕೋಲಾರದಲ್ಲಿ ಹುಲ್ಲೇರಹಳ್ಳಿ ಅಂತ ಒಂದು ಊರು, ದೇವ್ರನ್ನ ಹೊತ್ಕೊಂಡು ಹೋಗ್ತಾ ಇರ್ತಾರೆ, ದೇವ್ರನ್ನ ಹೊತ್ಕೊಳಕ್ ಒಂದು ಕೋಲ್ ಇಟ್ಟಿರ್ತಾರೆ. ಯಾರ್ದಾರು ಮನೆ ಮುಂದೆ ಪೂಜೆ ಮಾಡ್ಬೇಕಾದ್ರೆ ಆ ಕೋಲ್ ಕೊಟ್ಟು ನಿಲ್ಸ್ತಾರೆ, ಕೋಲ್ ಬಿದ್ದೋಗ್ಬಿಡುತ್ತೆ ರೀ. ಒಬ್ಬ ಅಸ್ಪೃಶ್ಯ ಸಮುದಾಯದ ವ್ಯಕ್ತಿ, ಅಯ್ಯೋ ಭಗವಂತ ಕೋಲ್ ಬಿದ್ದೋಯ್ತಲ್ಲ ಅಂತ ಕೋಲ್ ಎತ್ಕೊಂಡ ತಕ್ಷಣ ನಮ್ಮ ದೇವ್ರು ಬಿದ್ರು ಸರಿನೇ, ಆದ್ರೆ ನೀನ್ ದೇವ್ರ ಕೋಲ್ ಮುಟ್ತೀಯೋ ಮಾರಯ್ಯ ಅಂತ ಹೇಳಿ 60,000 ದಂಡ ಹಾಕ್ತಾರಲ್ರಿ. ಬಾಬಾ ಸಾಹೇಬ್ರು ಹೇಳ್ತಾರೆ, ಈ ದೇಶದಲ್ಲಿ ಬೇಕಾಗಿರೋದು ವ್ಯಕ್ತಿ ಗೌರವ ಅಂತ. ಗಾಂಧಿ ಮತ್ತು ಬಾಬಾ ಸಾಹೇಬ್ರ ನಡುವಿನ ದೊಡ್ಡ ಚರ್ಚೆ ಇದೆಯಲ್ಲ, ಇಲ್ಲಿ ಅಸ್ಪೃಶ್ಯತೆ ಇದೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರೆ, ಗಾಂಧಿ ಹೇಳ್ತಾರೆ ಸ್ವಾತಂತ್ರ್ಯ ಎಂಬುವ ಬಿಸಿಲಿನಲ್ಲಿ ಅಸ್ಪೃಶ್ಯತೆ ಎಂಬುವ ಮಂಜು ಕರಗಿ ಹೋಗುತ್ತದೆ ಅಂತ. 2025 ಇದ್ದೀವಿ, ಎಲ್ಲಿ ಕರಗೋಗ್ಲೇ ಇಲ್ವಲ್ಲ ಅಂತ. ನನಗೊಂದು ಮಾತನ್ನು ಇಲ್ಲಿ ಗಂಭೀರವಾಗಿ ಹೇಳ್ಬೇಕು ಅಂತ ಅನ್ನಿಸ್ತಾ ಇದೆ. 1978 ಹೌದಾ, ಬೆಂಡಿಗೇರಿಯ ಒಳಗಡೆ ಒಟ್ಟಿಗೆ ಊಟ ಇಲ್ಲ ಅಂತ ಹೇಳಿ ಒಂದು ಹುಡುಗ ರಸ್ತೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಜೋಳವನ್ನ ಕದಿತನ್ರಿ. ಜೋಳವನ್ನ ಕದ್ದ ತಕ್ಷಣ ಅಲ್ಲಿದ್ದವರೆಲ್ಲ ಸೇರ್ಕೊಂಡು ನಮ್ಮ ತೋಟದಲ್ಲಿ ನೀನ್ ಜೋಳ ಕದ್ದಿದೀಯಾ ಅಂತ ಹೇಳಿ ಆ ಹುಡುಗನ್ನ ಕರ್ಕ ಬಂದು ಊರವರೆಲ್ಲ ಸೇರ್ಕೊಂಡು, ಗೆಳೆಯರೇ ನನ್ನೊಂದು ಮಾತನ್ನಿಸ್ತಾ ಇದೆ, ಊರವರೆಲ್ಲ ಸೇರಿ ಒಂದು ಪಂಚಾಯಿತಿ ಕಟ್ಟೆ ಸೇರಿಸಿ ನಮ್ಮ ತೋಟದಲ್ಲಿ ನೀನ್ ಜೋಳ ಕದ್ದಿದೀಯಲ್ಲ ಅಂತ ಹೇಳಿ ಇವನಿಗೆ ಶಿಕ್ಷೆ ಏನು? ಇವನು ಇನ್ನೊಂದು ಬಾರಿ ಜೋಳ ಕದಿಯದ ರೀತಿಯಲ್ಲಿ ಇವನಿಗೆ ಅವನು ಮಾಡಿರುವ ಮಲವನ್ನು ಅವನು ತಿನ್ನಿಸ್ಬೇಕು ಅಂತ. ನನಗೆ 1945 ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಬಾಂಬ್ ಹಾಕ್ತಾರಲ್ಲ, ಇಡೀ ಜಗತ್ತು 2ನೇ ಮಹಾಯುದ್ಧದ ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲಿನ ಬಾಂಬ್ ಇದೆಯಲ್ಲ, ಅದು ತುಂಬಾ ಕೆಟ್ಟದ್ದು ಅಂತಾರೆ. ನಾನು ಹೇಳ್ತೀನಿ, ಒಬ್ಬ ಅಂಬೇಡ್ಕರ್ವಾಗಿ, ಒಬ್ಬ ಅಸ್ಪೃಶ್ಯ ಸಮುದಾಯದ ಕೇರಿಯಲ್ಲಿ ಹುಟ್ಟಿರೋ ನನಗನ್ನಿಸ್ತಾ ಇದೆ, ಬೆಂಡಿಗೇರಿಯಲ್ಲಿ ಮಲ ತಿನ್ನಿಸಿದ ಪ್ರಕರಣ ಇದೆಯಲ್ಲ, ಇದು ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲೆ ಹಾಕಿದ ಬಾಂಬ್ ಗಿಂತ ಘೋರವಾದದ್ದು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವ್ಯಕ್ತಿ ಗೌರವ ಬೇಕು ಅಂತ. ಆದ್ರೆ ಭಾರತ ಅಂತ ಅಂದ್ರೆ ಇವತ್ತು ಜನ ಅನ್ಕೊಳ್ಳೋ ಮನಸ್ಥಿತಿಯಲ್ಲಿ ನಾವ್ ಇಲ್ವಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಭಾರತ ಎಂದರೆ ಜನ ಅಂತ. ಭಾರತ ಅಂತಂದ್ರೆ ಗಡಿ ಅಲ್ಲ. ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಟೇಪ್ ತನಕ ಅಳತೆ ಮಾಡಿ 32,87,263 ಚದರ ಕಿಲೋಮೀಟರ್ ಇದೆಯಲ್ಲ, ಇದ ದೇಶ. ಏನು ದೇಶ ಅಂತ ಅಂದ್ರೆ ನನಗನ್ನಿಸ್ತಾ ಇದೆ, ನೀವು ಅಂಟಾರ್ಟಿಕಾ ಅಂತ ಒಂದು ಖಂಡ ಇದೆ, ಅಲ್ಲಿ ಜನನೇ ಇಲ್ಲ, ಅದಕ್ಕೆ ಅದನ್ನ ದೇಶ ಅಂತ ಕರೆಯಲ್ಲ. ನೋಡಿ, ಒಂದು ದೇಶ ಅಂತ ನೋಡಿ, ಊರು ಅಂತ ಕರಿಬೇಕು ಅಂತ ಅಂದ್ರೆ ಅದಕ್ಕೆ ಜನ ಇರಬೇಕು. ನೀವು ಕೋಕಸನ್ ಅಂತ ಒಂದು ದೇಶ ಇದೆ, ಅಲ್ಲಿರೋದು ಗೆಳೆಯರೇ, ಅಲ್ಲಿರೋದು ಬರೀ 450 ಜನ ಅಷ್ಟೇ. ಅದನ್ನು ಕೂಡ ದೇಶ ಅಂತಾರೆ ನೋಡಿ. ದೇಶ ಅಂತ ಅಂದ್ರೆ ನಾವು ಒಂದು 50 ಲಕ್ಷ ರೂಪಾಯಿ ಫಾರ್ಚುನರ್ ಕಾರ್ ತಕೊಂಡು ಧಾರವಾಡದ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ಸಿದ ತಕ್ಷಣ ಅರ್ಧೋಗಿರೋ ಬಟ್ಟೆ ಹಾಕೊಂಡು, ಅರ್ಧೋಗಿರೋ ರೌಕೆ ಹಾಕೊಂಡು, ಕೈಯಲ್ಲಿ ಮಗು ಇರಿಕೊಂಡು, ಅಣ್ಣಯ್ಯ ₹1 ಕೊಡೋಣ ಅಂತ ಭಿಕ್ಷೆ ಬೇಡ್ತಾಳಲ್ಲ, ಅವಳು ಕೂಡ ದೇಶನೇ. ಕೇವಲ ಕುಂಭಮೇಳ ಮಾತ್ರ ದೇಶ ಅಲ್ಲ ನಾನು ಹೇಳೋದು. ರಾಮ ಜನ್ಮಭೂಮಿಗೆ ಇಲ್ಲಿಂದ ಇಟ್ಟಿಗೆ ಕೊಳಿಸ್ತವನು ಮಾತ್ರ ದೇಶದ ಕೌಂಟಲ್ಲಿ ಇದ್ದಾನೆ, ಅದ್ ನಾನ್ ನಂಬಲ್ಲ. ದೇಶ ಅಂತ ಅಂದ್ರೆ ನಿಮ್ನೆಲ್ರೂ ಇಲ್ಲಿಗೆ ಓದೋಕ್ ಕಳಿಸಿ ಸುಭಾಷ್ ನಾಟಕರ್ ಸರ್ ಕಾರ್ಯಕ್ರಮ ಮಾಡ್ತಿದ್ದಾರೆ, ನೀವೆಲ್ಲ ಹೋಗ್ರಪ್ಪ ಅಂತ ಹೇಳ್ಬಿಟ್ಟು ಅಮ್ಮ ಊರಲ್ಲಿ ಕುರಿ ಕಾಯ್ತಾ ಇದ್ದಾರಲ್ಲ,
ಅಪ್ಪ ತೋಟದಲ್ಲಿ ಹೋಗಿ ಜೋಳಕ್ಕೆ ನೀರಾಯಿಸ್ತಾ ಇದ್ದಾರಲ್ಲ, ಅವರು ಕೂಡ ದೇಶದ ವೋಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ, ಅವರು ದೇಶನೇ. ಭಾರತ ವಿಶ್ವದ ಆರ್ಥಿಕತೆಯಲ್ಲಿ 5ನೇ ಸ್ಥಾನ ಇದೆ ಅಂತ ನಮ್ಮೂರು ಬೋರಣ್ಣನ ಹತ್ರ ಕಾಸೇ ಇಲ್ಲ. ನನಗನ್ನಿಸ್ತಾ ಇರೋದು, ಭಾರತ ವಿಶ್ವದ ಆರ್ಥಿಕತೆಯಲ್ಲಿ 5ನೇ ಸ್ಥಾನದಲ್ಲಿದೆ, ಭಾರತ 103ನೇ ಪ್ಲೇಸ್ ನಲ್ಲಿದೆ ಹಸಿವಿನ ಸೂಚ್ಯಂಕದಲ್ಲಿ ಅಂತ. ಇದನ್ನ ಹೆಂಗ್ ಕಂಡುಹಿಡಿಯೋದು ಅಂತ ನನ್ಗನ್ನಿಸ್ತಾ ಇರೋದು. ಭಾರತ ಸಂತೋಷದಾಯಕ ದೇಶಗಳ ಪಟ್ಟಿಯಲ್ಲಿ 140ನೇ ಪ್ಲೇಸ್ ಅಲ್ಲಿ ಇದೆ. ಭಾರತದಲ್ಲಿರುವ ಕೇರಿಯ ಬೀದಿಯ ಜನ ನಗ್ತಾನೆ ಇಲ್ಲ ರೀ. 2 ಕೆಜಿ ಅಕ್ಕಿಗೆ 1 ಚೀಲ ಹಿಡ್ಕೊಂಡು, ಅರ್ಧ ಕೆಜಿ ಸಕ್ಕರೆಗೂ ಇನ್ನೊಂದು ಚೀಲ ಹಿಡ್ಕೊಂಡು ಕೆಂಗೇರಿ ಬಸ್ ಸ್ಟ್ಯಾಂಡ್ ಅಲ್ಲಿ BPL ಕಾರ್ಡ್ ಇಟ್ಕೊಂಡು 10 ಕಿಲೋಮೀಟರ್ ಕ್ಯೂ ನಿಲ್ಸಿದ್ದಾರೆ. ಈ ಕಡೆ 2 ಕೆಜಿ ಅಕ್ಕಿ ಬೇಕು, ಆ ಕಡೆ ಗಾರ್ಮೆಂಟ್ಸ್ ಹೋಗಿಲ್ಲ ಅಂದ್ರೆ ಓನರ್ ತೆಗ್ದಾಕ್ತಾನೆ ಕೆಲಸದಿಂದ. ಅಕ್ಕಿ ಕೊಡೋನು 5:30 ಬಾಗ್ಲಾಗ್ತಾನೆ, ಕ್ಯೂ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ ರಾತ್ರಿ 7 ಗಂಟೆ ಆಯ್ತದೆ. ಭಾರತ ದೇಶದ 80 ಕೋಟಿ ಜನರಿಗೆ ನೀವು BPL ಕಾರ್ಡ್ ಕೊಟ್ಬಿಟ್ಟು ವಿಶ್ವದ ಆರ್ಥಿಕತೆಯಲ್ಲಿ ಭಾರತ 5ನೇ ಪ್ಲೇಸ್ ಅಲ್ಲಿ ಇದೆ ಅಂತ. ಇಲ್ಲಿನ ಆರ್ಥಿಕತೆ ಮತ್ತೆ ಹಿಂಗ್ ಬಂದು ಹಿಂಗೆಲ್ಲ ಹೋಗ್ತಾ ಇದೆ ಅಂತ ನನ್ಗನ್ನಿಸ್ತಾ ಇರೋದು. ನೀವು ಗಮನಿಸಬೇಕಾದ್ರೆ ಭಾರತದಲ್ಲಿ 37 ಕೋಟಿ ಮಕ್ಕಳು ಅಪೌಷ್ಟಿಕತೆಯಿಂದ ನರಳ್ತಾ ಇದ್ದಾರೆ ಅಂತ. ಇದು ನನ್ನ ಅಂಕಿಅಂಶ ಅಲ್ಲ, ಭಾರತ ಸರ್ಕಾರ ಕೊಟ್ಟಿರೋದು. ಏನು ಅಪೌಷ್ಟಿಕತೆ? ತಾಯಿ ಒಂದ್ ಮಗುವನ್ನ ಹಡಿಬೇಕು ಅಂತ ಅಂದ್ರೆ, ಒಂದ್ ಮಗು ಹಡಿಯೋದಕ್ಕೆ ತಾಯಿ ಒಳಗಡೆ ಒಂದ್ ಶಕ್ತಿ ಇರಬೇಕು, ಅದು ತಾಯಿಗಿಲ್ಲ ಅಂತ. ಇಂತಹ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರಲ್ಲ, ಇಲ್ಲಿನ ಒಟ್ಟು ಸಂಪನ್ಮೂಲ ಅನ್ನೋದು ಕೇವಲ 10% ಜನಗಳ ಕೈಲಿದೆ ಅನ್ನೋದಿದೆಯಲ್ಲ, ಬಾಬಾ ಸಾಹೇಬ್ರು ಒಟ್ಟು ಸಂಪತ್ತು ಹಂಚಿಕೆ ಆಗ್ಬೇಕು ಅನ್ನುವಂತ ಮಾತನ್ನ ಇವತ್ತಿನ ವರ್ತಮಾನಕ್ಕೆ ಬೇಕು ಅಂತ ನನ್ಗೆ ಅನ್ನಿಸ್ತಾ ಇದೆ. ಹಂಗ ಅನ್ಕೊಂಡು